ನಮಸ್ಕಾರ. ಇವತ್ತು ನಾವು ಉಪನಿಷತ್ ಗಂಗಾ ಸೀರೀಸ್ ಇದೆಯಲ್ಲ, ಅದನ್ನು ಆಧರಿಸಿದ ಕೆಲವು ಆಕರಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ. ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ, ಆಮೇಲೆ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆ ಬಗ್ಗೆ ಇದು ಏನೋ ಒಳ್ಳೆ ಒಳನೋಟ ಕೊಡುತ್ತೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಈ ಆಕರಗಳ ಮೂಲಕ ನಮ್ಮ ಉದ್ದೇಶ ಏನು ಅಂತಂದ್ರೆ, ಸಂಸ್ಕೃತದ ನಿಜವಾದ ಮೌಲ್ಯ ಏನು, ಆಮೇಲೆ ಗುರುಕುಲದಲ್ಲಿ ಜ್ಞಾನದ ಹುಡುಕಾಟ ಹೇಗಿರುತ್ತೆ, ಉಪನಿಷತ್ತುಗಳ ಆ ತಾತ್ವಿಕ ಸಾರ ಇದೆಯಲ್ಲ ಅದು, ಅದರ ಆಳ. ಹೌದು, ಆ ಆಳ ಮತ್ತು ಇವತ್ತಿನ ಆಧುನಿಕತೆಯ ಜೊತೆ ಅದರ ಸಂವಾದ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಖಚಿತವಾಗಿಯೂ. ಈ ಆಕರಗಳ ಒಂದು ವಿಶೇಷತೆ ಏನಂದ್ರೆ, ಉಪನಿಷತ್ತುಗಳನ್ನ ಕೇವಲ ಧಾರ್ಮಿಕ ಗ್ರಂಥಗಳು ಅಂತ ನೋಡೋದಿಲ್ಲ. ಬದಲಿಗೆ ಅವು ಆತ್ಮಶೋಧನೆಗೆ ಒಂದು ದಾರಿ, ಒಂದು ಮಾರ್ಗದರ್ಶನ ಅಂತ ಪರಿಚಯ ಮಾಡಿಕೊಡ್ತವೆ. ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದ ವಸ್ತುಗಳಿಂದ ನಮ್ಮ ಒಳಗಿನ ಅರಿವಿನ ಕಡೆಗೆ ಹೇಗೆ ಸೆಳೆಯುತ್ತವೆ. ಹೌದು. ಈಗ ಮೊದಲನೇದಾಗಿ ಒಬ್ಬ ಸಂಸ್ಕೃತ ಪ್ರೊಫೆಸರ್ ಕಥೆ ಇದೆ. ಅವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಬರುತ್ತೆ. ಹೌದು. ಆಗ ಅವರು ಅದನ್ನ ತುಂಬ ವಿನಯದಿಂದ ನಿರಾಕರಿಸ್ತಾರೆ. ಅವ್ರು ಹೇಳೋದು, ನಾನು ಸಂಸ್ಕೃತಕ್ಕೆ ಸೇವೆ ಮಾಡಿಲ್ಲ, ಸಂಸ್ಕೃತವೇ ನನಗೆ ಸೇವೆ ಮಾಡಿದೆ ಅಂತ. ಅಷ್ಟೇ ಅಲ್ಲ, ಗೌರವಿಸೋದಾದ್ರೆ ನನ್ನ ವಿದ್ಯಾರ್ಥಿಗಳನ್ನ ಗೌರವಿಸಿ ಅಂತ ಹೇಳ್ತಾರೆ. ಇದರಲ್ಲೇನಿದೆ ವಿಶೇಷ? ಹೌದು, ಇದು ಬರೀ ವಿನಯ ಅಷ್ಟೇ ಅಲ್ಲ ಅಲ್ವಾ. ಇದು ಆ ಜ್ಞಾನದ ಮೂಲದ ಬಗ್ಗೆ, ಅಂದ್ರೆ ಆ ಭಾಷೆ ಮತ್ತೆ ಅದು ಪ್ರತಿನಿಧಿಸೋ ಪರಂಪರೆ ಬಗ್ಗೆ ಆಳವಾದ ಗೌರವನ ತೋರಿಸುತ್ತೆ. ಸರಿ ಸರಿ. ಇಲ್ಲಿ ಪ್ರಶಸ್ತಿ, ವರ್ಗಿನ ಮನ್ನಣೆ, ಅದಕ್ಕಿಂತ ಜ್ಞಾನದ ಆಂತರಿಕ ಮೌಲ್ಯವೇ ಮುಖ್ಯ ಅನ್ನೋದು ಅದು ಸ್ಪಷ್ಟವಾಗುತ್ತೆ. ಅವರ ಪ್ರಕಾರ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಅಲ್ಲಿ ಟೀಚರ್ ಕೂಡ ಕಲಿತಾನೇ ಇರ್ತಾನೆ. ಗುರುಗಳ ಈ ವಿನಯತೆ, ಜ್ಞಾನದ ಬಗೆಗಿನ ಗೌರವ ತೋರಿಸಿದ್ರೆ, ಇನ್ನೊಂದು ಕಡೆ ಆ ಜ್ಞಾನಕ್ಕಾಗಿಯೇ ಸಂಪೂರ್ಣ ಸಮರ್ಪಣೆ ಅದನ್ನು ನೋಡ್ಬೋದು. ಹೌದು. ಒಬ್ಬ ಫಾರಿನ್ ಸ್ಟೂಡೆಂಟು ಅವನು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಅಂತ ಭಾರತೀಯ ತತ್ವಶಾಸ್ತ್ರ ಕಲಿಯೋಕ್ ಬರ್ತಾನೆ. ಆಗ ಗುರುಗಳು ಉಪನಿಷತ್ತುಗಳನ್ನ ಭಾರತೀಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಕಡ್ಡಾಯ ಪ್ರಶ್ನೆಗಳು ಅಂತ ಹೇಳ್ತಾರೆ. ಅಂದ್ರೆ ಎಕ್ಸಾಮ್ನರಿ ಕಂಪಲ್ಸರಿ ಕ್ವೆಶ್ಚನ್ಸ್ ಇರುತ್ತಲ್ಲ, ಹಾಗೆ ಏನೂ ಇಲ್ಲ. ಆದರೂ ಆ ಕಷ್ಟದ ಗುರುಕುಲ ವಾತಾವರಣದಲ್ಲಿ ಕಲಿಯೋಕೆ ಒಪ್ಕೋತಾನೆ. ನಿಜಕ್ಕೂ ಇದು ಈಗಿನ ಎಜುಕೇಶನ್ ಸಿಸ್ಟಮ್ಗೆ ಒಂದು ಥರ ಚಾಲೆಂಜ್ ಇದ್ದ ಹಾಗೆ. ಇವತ್ತು ನಾವೆಲ್ಲ ರಿಸಲ್ಟ್, ಡಿಗ್ರಿ, ಜಾಬ್ ಇದಕ್ಕೋಸ್ಕರ ಕಲಿತೀವಿ. ಹೌದು, ಹೆಚ್ಚಾಗಿ ಹಾಗೆ. ಆದ್ರೆ ಇಲ್ಲಿ ಬರೀ ಜ್ಞಾನಕ್ಕಾಗಿಯೇ ಜ್ಞಾನವನ್ನು ಪಡಿಬೇಕು ಅನ್ನೋ ಆ ಒಂದು ತೀವ್ರವಾದ ಹಂಬಲ ಕಾಣಿಸುತ್ತೆ. ಯಾವುದೇ ಲೌಕಿಕ ಲಾಭ ಇಲ್ಲ, ಬರೀ ತಿಳುವಳಿಕೆಗಾಗಿ ಪೂರ್ತಿ ಡೆಡಿಕೇಶನ್. ಪ್ರಾಚೀನ ಗುರುಕುಲ ಪದ್ಧತಿಯ ಮೂಲ ಉದ್ದೇಶನೇ ಬಹುಶಃ ಇದಾಗಿತ್ತು. ಹಾಗಾದ್ರೆ ಎರಡೂ ಕಥೆಗಳು, ಆ ಪ್ರೊಫೆಸರ್ ವಿನಯ್, ಆ ವಿದ್ಯಾರ್ಥಿ ನಿಷ್ಠೆ, ಇವೆರಡೂ ಬಹುಶಃ ಒಂದೇ ಕಡೆ ಬೆರಳು ಮಾಡ್ತೀವಲ್ವಾ? ಹೌದು ಹೌದು. ಜ್ಞಾನದ ನಿಜವಾದ ಮೌಲ್ಯ ಅನ್ನೋದು ಹೊರಗಿನ ಪ್ರಶಸ್ತಿ, ಪದವಿ, ಕೆಲಸ ಇದರಲ್ಲಿಲ್ಲ. ಅದು ಒಳಗಿನ ಅರಿವು, ಸಮರ್ಪಣೆಯಲ್ಲಿದೆ ಅಂತ. ಖಂಡಿತವಾಗಿಯೂ. ಇದು ನೇರವಾಗಿ ನಮ್ಮನ್ನ ಉಪನಿಷತ್ತುಗಳ ಮೂಲ ಸಂದೇಶಕ್ಕೆ ತಗೊಂಡೋಗುತ್ತೆ. ಉಪನಿಷತ್ತುಗಳ ಬಗ್ಗೆ ಹೇಳೋದಾದ್ರೆ, ಆಕರಗಳಲ್ಲಿ ಒಂದು ಮಾತು ಬರುತ್ತೆ. ಅವು ನಾವೇನ್ ನೋಡ್ತೀವೋ ಅದರ ಬಗ್ಗೆ ಮಾತಾಡಲ್ಲ, ಯಾರು ನೋಡ್ತಿದಾರೋ ಅವ್ರ ಬಗ್ಗೆ ಮಾತಾಡ್ತವೆ. ಅಂದ್ರೆ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ಗಮನ. ಹೌದು. ನಮಸ್ಕಾರ. ಇವತ್ತು ನಾವು ಉಪನಿಷತ್ ಗಂಗಾ ಸೀರೀಸ್ ಇದೆಯಲ್ಲ, ಅದನ್ನು ಆಧರಿಸಿದ ಕೆಲವು ಆಕರಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ. ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ, ಆಮೇಲೆ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆ ಬಗ್ಗೆ ಇದು ಏನೋ ಒಳ್ಳೆ ಒಳನೋಟ ಕೊಡುತ್ತೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಈ ಆಕರಗಳ ಮೂಲಕ ನಮ್ಮ ಉದ್ದೇಶ ಏನು ಅಂತಂದ್ರೆ, ಸಂಸ್ಕೃತದ ನಿಜವಾದ ಮೌಲ್ಯ ಏನು, ಆಮೇಲೆ ಗುರುಕುಲದಲ್ಲಿ ಜ್ಞಾನದ ಹುಡುಕಾಟ ಹೇಗಿರುತ್ತೆ, ಉಪನಿಷತ್ತುಗಳ ಆ ತಾತ್ವಿಕ ಸಾರ ಇದೆಯಲ್ಲ ಅದು, ಅದರ ಆಳ. ಹೌದು, ಆ ಆಳ ಮತ್ತು ಇವತ್ತಿನ ಆಧುನಿಕತೆಯ ಜೊತೆ ಅದರ ಸಂವಾದ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಖಚಿತವಾಗಿಯೂ. ಈ ಆಕರಗಳ ಒಂದು ವಿಶೇಷತೆ ಏನಂದ್ರೆ, ಉಪನಿಷತ್ತುಗಳನ್ನ ಕೇವಲ ಧಾರ್ಮಿಕ ಗ್ರಂಥಗಳು ಅಂತ ನೋಡೋದಿಲ್ಲ. ಬದಲಿಗೆ ಅವು ಆತ್ಮಶೋಧನೆಗೆ ಒಂದು ದಾರಿ, ಒಂದು ಮಾರ್ಗದರ್ಶನ ಅಂತ ಪರಿಚಯ ಮಾಡಿಕೊಡ್ತವೆ. ನಮ್ಮ ಗಮನವನ್ನ ಹೊರಗಿನ ಪ್ರಪಂಚದ ವಸ್ತುಗಳಿಂದ ನಮ್ಮ ಒಳಗಿನ ಅರಿವಿನ ಕಡೆಗೆ ಹೇಗೆ ಸೆಳೆಯುತ್ತವೆ. ಹೌದು. ಈಗ ಮೊದಲನೇದಾಗಿ ಒಬ್ಬ ಸಂಸ್ಕೃತ ಪ್ರೊಫೆಸರ್ ಕಥೆ ಇದೆ. ಅವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಬರುತ್ತೆ. ಹೌದು. ಆಗ ಅವರು ಅದನ್ನ ತುಂಬ ವಿನಯದಿಂದ ನಿರಾಕರಿಸ್ತಾರೆ.
ಅವ್ರು ಹೇಳೋದು, ನಾನು ಸಂಸ್ಕೃತಕ್ಕೆ ಸೇವೆ ಮಾಡಿಲ್ಲ, ಸಂಸ್ಕೃತವೇ ನನಗೆ ಸೇವೆ ಮಾಡಿದೆ ಅಂತ. ಅಷ್ಟೇ ಅಲ್ಲ, ಗೌರವಿಸೋದಾದ್ರೆ ನನ್ನ ವಿದ್ಯಾರ್ಥಿಗಳನ್ನ ಗೌರವಿಸಿ ಅಂತ ಹೇಳ್ತಾರೆ. ಇದರಲ್ಲೇನಿದೆ ವಿಶೇಷ? ಹೌದು, ಇದು ಬರೀ ವಿನಯ ಅಷ್ಟೇ ಅಲ್ಲ ಅಲ್ವಾ? ಇದು ಆ ಜ್ಞಾನದ ಮೂಲದ ಬಗ್ಗೆ, ಅಂದ್ರೆ ಆ ಭಾಷೆ ಮತ್ತೆ ಅದು ಪ್ರತಿನಿಧಿಸೋ ಪರಂಪರೆ ಬಗ್ಗೆ ಆಳವಾದ ಗೌರವನ ತೋರಿಸುತ್ತೆ. ಸರಿ ಸರಿ. ಇಲ್ಲಿ ಪ್ರಶಸ್ತಿ, ವರ್ಗಿನ ಮನ್ನಣೆ, ಅದಕ್ಕಿಂತ ಜ್ಞಾನದ ಆಂತರಿಕ ಮೌಲ್ಯವೇ ಮುಖ್ಯ ಅನ್ನೋದು ಅದು ಸ್ಪಷ್ಟವಾಗುತ್ತೆ. ಅವರ ಪ್ರಕಾರ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಅಲ್ಲಿ ಟೀಚರ್ ಕೂಡ ಕಲಿತಾನೇ ಇರ್ತಾನೆ. ಗುರುಗಳ ಈ ವಿನಯತೆ, ಜ್ಞಾನದ ಬಗೆಗಿನ ಗೌರವ ತೋರಿಸಿದ್ರೆ, ಇನ್ನೊಂದು ಕಡೆ ಆ ಜ್ಞಾನಕ್ಕಾಗಿಯೇ ಸಂಪೂರ್ಣ ಸಮರ್ಪಣೆ ಅದನ್ನು ನೋಡ್ಬೋದು. ಹೌದು. ಒಬ್ಬ ಫಾರಿನ್ ಸ್ಟೂಡೆಂಟು ಅವನು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಅಂತ ಭಾರತೀಯ ತತ್ವಶಾಸ್ತ್ರ ಕಲಿಯೋಕ್ ಬರ್ತಾನೆ. ಆಗ ಗುರುಗಳು ಉಪನಿಷತ್ತುಗಳನ್ನ ಭಾರತೀಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಕಡ್ಡಾಯ ಪ್ರಶ್ನೆಗಳು ಅಂತ ಹೇಳ್ತಾರೆ. ಅಂದ್ರೆ ಎಕ್ಸಾಮ್ನರಿ ಕಂಪಲ್ಸರಿ ಕ್ವೆಶ್ಚನ್ಸ್ ಇರುತ್ತಲ್ಲ, ಹಾಗೆ ಏನೂ ಇಲ್ಲ. ಆದರೂ ಆ ಕಷ್ಟದ ಗುರುಕುಲ ವಾತಾವರಣದಲ್ಲಿ ಕಲಿಯೋಕೆ ಒಪ್ಕೋತಾನೆ. ನಿಜಕ್ಕೂ ಇದು ಈಗಿನ ಎಜುಕೇಷನ್ ಸಿಸ್ಟಮ್ಗೆ ಒಂದು ಥರ ಚಾಲೆಂಜ್ ಇದ್ದ ಹಾಗೆ. ಇವತ್ತು ನಾವೆಲ್ಲ ರಿಸಲ್ಟ್, ಡಿಗ್ರಿ, ಜಾಬ್ ಇದಕ್ಕೋಸ್ಕರ ಕಲಿತೀವಿ. ಹೌದು, ಹೆಚ್ಚಾಗಿ ಹಾಗೆ. ಆದ್ರೆ ಇಲ್ಲಿ ಬರೀ ಜ್ಞಾನಕ್ಕಾಗಿಯೇ ಜ್ಞಾನವನ್ನು ಪಡಿಬೇಕು ಅನ್ನೋ ಆ ಒಂದು ತೀವ್ರವಾದ ಹಂಬಲ ಕಾಣಿಸುತ್ತೆ. ಯಾವುದೇ ಲೌಕಿಕ ಲಾಭ ಇಲ್ಲ, ಬರೀ ತಿಳುವಳಿಕೆಗಾಗಿ ಪೂರ್ತಿ ಡೆಡಿಕೇಶನ್. ಪ್ರಾಚೀನ ಗುರುಕುಲ ಪದ್ಧತಿಯ ಮೂಲ ಉದ್ದೇಶನೇ ಬಹುಶಃ ಇದಾಗಿತ್ತು. ಹಾಗಾದ್ರೆ ಎರಡೂ ಕಥೆಗಳು, ಆ ಪ್ರೊಫೆಸರ್ ವಿನಯ್, ಆ ವಿದ್ಯಾರ್ಥಿ ನಿಷ್ಠೆ, ಇವೆರಡೂ ಬಹುಶಃ ಒಂದೇ ಕಡೆ ಬೆರಳು ಮಾಡ್ತೀವಲ್ವಾ? ಹೌದು ಹೌದು. ಜ್ಞಾನದ ನಿಜವಾದ ಮೌಲ್ಯ ಅನ್ನೋದು ಹೊರಗಿನ ಪ್ರಶಸ್ತಿ, ಪದವಿ, ಕೆಲಸ ಇದರಲ್ಲಿಲ್ಲ. ಅದು ಒಳಗಿನ ಅರಿವು, ಸಮರ್ಪಣೆಯಲ್ಲಿದೆ ಅಂತ. ಖಂಡಿತವಾಗಿಯೂ. ಇದು ನೇರವಾಗಿ ನಮ್ಮನ್ನ ಉಪನಿಷತ್ತುಗಳ ಮೂಲ ಸಂದೇಶಕ್ಕೆ ತಗೊಂಡೋಗುತ್ತೆ. ಉಪನಿಷತ್ತುಗಳ ಬಗ್ಗೆ ಹೇಳೋದಾದ್ರೆ, ಆಕರಗಳಲ್ಲಿ ಒಂದು ಮಾತು ಬರುತ್ತೆ. ಅವು ನಾವ್ ಏನ್ ನೋಡ್ತೀವೋ ಅದರ ಬಗ್ಗೆ ಮಾತಾಡಲ್ಲ, ಯಾರು ನೋಡ್ತಿದಾರೋ ಅವ್ರ ಬಗ್ಗೆ ಮಾತಾಡ್ತವೆ. ಅಂದ್ರೆ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ಗಮನ. ಹೌದು. ಆದ್ರೆ ಒಂದು ಪ್ರಶ್ನೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ನಮ್ಮೊಳಗೆ ಉತ್ತರ ಹುಡುಕೋದು ಎಷ್ಟು ಪ್ರಾಕ್ಟಿಕಲ್? ಹೊರಗಿನ ಪ್ರಪಂಚದ ಎಫೆಕ್ಟ್ನ ನಾವು ಪೂರ್ತಿ ಕಡೆಗಣಿಸೋಕ್ಕಾಗತ್ತಾ? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಉಪನಿಷತ್ತುಗಳು ಹೊರಗಿನ ಪ್ರಪಂಚ ಇಲ್ಲ ಅಂತ ಹೇಳಲ್ಲ. ಸರಿ. ಬದ್ಲಿಗೆ ನಮ್ಮ ಅನುಭವಗಳಿದೆಯಲ್ಲ, ಅಂದ್ರೆ ನಮ್ಮ ಸುಖ, ದುಃಖ, ಭಯ, ಭ್ರಮೆ, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಒಳಗಿನ ಗ್ರಹಿಕೆ, ನಮ್ಮ ರಿಯಾಕ್ಷನ್ಸ್ನಲ್ಲಿದೆ ಅಂತ ಹೇಳ್ತವೆ. ಓ ಹಾಗೆ. ಹೊರಗಿನ ಘಟನೆಗಳನ್ನ ಬದಲಾಯಿಸೋದ್ ಕಷ್ಟ ಇರ್ಬೋದು, ಆದ್ರೆ ಅವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದಲಾಯಿಸ್ಕೋಬಹುದು. ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅನ್ನೋದರ ಅರ್ಥನೇ ಇದು. ನಮ್ಮ ಒಳಗಿನ ಸಿಸ್ಟಮ್ ಹೇಗ್ ಕೆಲಸ ಮಾಡುತ್ತೆ ಅಂತ ಗೊತ್ತಾದ್ರೆ ಹೊರಗಿನ ಚಾಲೆಂಜ್ಗಳನ್ನ ಎದುರಿಸೋ ಶಕ್ತಿ ಹೆಚ್ಚಾಗತ್ತೆ. ಇದು ಮನುಷ್ಯನ ಸತ್ಯ ಮತ್ತೆ ಸಂತೋಷದ ಹುಡುಕಾಟಕ್ಕೆ ಒಂದು ಬೇಸಿಕ್ ದಾರಿ. ಆದ್ರೆ ಈ ತತ್ವಗಳನ್ನ ಇವತ್ತಿನ ಜಗತ್ತಿಗೆ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಫ್ಲಿಕ್ಟ್ ಉದಾಹರಣೆನೂ ಇದೆ. ಹೌದು. ಗುರುಗಳ ಮಗ ನರೇಂದ್ರ, ಅವನು ಸಂಸ್ಕೃತವನ್ನ ಎತ್ತಿನ ಗಾಡಿ ಕಾಲದ ಭಾಷೆ ಅಂತ ಟೀಕೆ ಮಾಡ್ತಾನೆ. ಅದರಿಂದ ಬದುಕು ಕಟ್ಕೊಳಕ್ಕಾಗಲ್ಲ ಅಂತಾನೆ. ಹೌದು, ಇದು ಜನರೇಷನ್ ಗ್ಯಾಪ್ ಅನ್ಬೋದು, ಅಥವಾ ಸಂಪ್ರದಾಯಕ್ಕೂ ಆಧುನಿಕತೆಗೂ ಇರೋ ಸಾಮಾನ್ಯ ಸಂಘರ್ಷ ಇದು. ನರೇಂದ್ರನ ಆತಂಕ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಸಹಜಾನೇ ಇರ್ಬೋದು. ಹೌದು. ಆದ್ರೆ ಗುರುಗಳು ಅದನ್ನ ಒಂದು ಫಿಲಾಸಾಫಿಕಲ್ ಲೆವೆಲಲ್ಲಿ ಪ್ರಶ್ನೆ ಮಾಡ್ತಾರೆ. ಬಟ್ಟೆ ಬದಲಾಯಿಸಿದ್ರೆ ಆತ್ಮ ಬದಲಾಗುತ್ತಾ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯಟ್ ನಾಟಕ ಇದೆಯಲ್ಲ, ಅದನ್ನ ಇಂಡಿಯನ್ ಡ್ರೆಸ್ ಮ್ಯೂಸಿಕ್ ಹಾಕಿ ಮಾಡಬೇಕು ಅಂತ ನರೇಂದ್ರ ಅಂದಾಗ ಗುರುಗಳು ಒಂದು ಫಂಡಮೆಂಟಲ್ ಪ್ರಶ್ನೆ ಕೇಳ್ತಾರೆ. ಸತ್ಯ ಯಾವತ್ತಾದ್ರೂ ಹಳದಾಗುತ್ತಾ? ಇದು ಬಹಳ ಡೀಪ್ ಆದ ಪ್ರಶ್ನೆ. ಅಂದ್ರೆ ಶ್ರೇಷ್ಠ ವಿಚಾರಗಳು, ಸತ್ಯಗಳು, ಅವು ಟೈಮ್ಲೆಸ್. ಅವುಗಳನ್ನ ಹೊಸ ರೂಪದಲ್ಲಿ ಹೇಳಬಹುದು, ತಪ್ಪೇನೂ ಇಲ್ಲ. ಆದರೆ ಅದರ ಮೂಲ ಸಾರವನ್ನೇ ಅರ್ಥ ಮಾಡ್ಕೊಳ್ದೆ ಬರೀ ಹೊರಗಿನ ರೂಪ ಬದಲಾಯಿಸಿದ್ರೆ ಸಾಕಾಗಲ್ಲ. ಗುರುಗಳು ಹೇಳೋ ಹಾಗೆ ಕಥೆಗಳು ಮುಖ್ಯ ಅಲ್ಲ, ಕಾನ್ಸೆಪ್ಟ್ಸ್ ಮುಖ್ಯ. ಸರಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೊನೆಗೆ ನರೇಂದ್ರ ಮಾಡಿದ ಅದೇ ಪ್ರಯೋಗ ಅದು ಕಾಳಿದಾಸನಿಗೆ ಹೊಸ ಜೀವ ಕೊಟ್ಟಿದೆ ಅಂತ ಪೇಪರಲ್ಲಿ ಪ್ರಶಂಸಿದಳಿಸುತ್ತೆ. ಅಂದ್ರೆ ಹಳೆಯ ಜ್ಞಾನವನ್ನ ಹೊಸ ಕಾಲಕ್ಕೆ ತಕ್ಕಂತೆ ಕ್ರಿಯೇಟಿವ್ ಆಗಿ ಅಳವಡಿಸಿದ್ರೆ ಅದು ಮತ್ತೆ ಜೀವಂತ ಆಗತ್ತೆ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ.
ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ಆಕರಗಳು ಉಪನಿಷತ್ತುಗಳನ್ನ ಬರೀ ಹಳೇ ಕಾಲದ ಗ್ರಂಥಗಳ ಕಂತೆ ಅಂತ ನೋಡದೆ ಇಲ್ಲವೇ ಇಲ್ಲ. ಅವು ಇವತ್ತಿಗೂ ರೆಲೆವೆಂಟ್ ಆಗಿರೋ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಜೀವಂತ ಗೈಡ್ ಇದ್ದ ಹಾಗೆ ಅಂತ ತೋರಿಸ್ತವೆ. ನಮ್ಮ ದೃಷ್ಟಿಯನ್ನ ಹೊರಗಿನ ಗದ್ದಲದಿಂದ ಒಳಗಡೆ ತಿರುಗಿಸೋಕೆ ಪ್ರೇರೇಪಿಸ್ತವೆ. ನಿಖರವಾಗಿ ಜೀವನದ ಅತಿ ಬೇಸಿಕ್ ಪ್ರಶ್ನೆಗಳು, ನಾನು ಯಾರು, ನನ್ನ ಬದುಕಿನ ಉದ್ದೇಶ ಏನು, ದುಃಖದಿಂದ ಹೇಗೆ ಪಾರಾಗೋದು, ಈ ತರದ ಪ್ರಶ್ನೆಗಳಿಗೆ ಉತ್ತರಗಳು ಹೊರಗಿನ ಸಾಧನೆಗಳಲ್ಲಿಲ್ಲ. ನಮ್ಮೊಳಗೇ ಇವೆ ಅನ್ನೋದು ಉಪನಿಷತ್ತುಗಳ ತಿರುಳು. ನಮ್ಮ ಒಳಗಿನ ಪ್ರಪಂಚ ಇದೆಯಲ್ಲ, ಅದು ಹೊರಗಿನ ಈ ಯೂನಿವರ್ಸ್ನಷ್ಟೇ ವಿಸ್ತಾರವಾದದ್ದು, ನಿಗೂಢವಾದದ್ದು ಮತ್ತೆ ಅನ್ವೇಷಣೆ ಮಾಡೋಕೆ ಯೋಗ್ಯವಾದದ್ದು. ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಹಾಕ್ತೀನಿ. ಖಂಡಿತ. ನಮ್ಮೆಲ್ಲ ಉತ್ತರಗಳು ನಮ್ಮೊಳಗೆ ಇವೆ ಅಂತಾದ್ರೆ ಇವತ್ತಿನ ಈ ಫಾಸ್ಟ್ ಗದ್ದಲದ ಲೈಫಲ್ಲಿ ಆ ಒಳಗಿನ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡೋಕೆ ನಾವು ತಗೋಬಹುದಾದ ಮೊದಲನೇ ಪುಟ್ಟ ಹೆಜ್ಜೆ ಅದು ಯಾವ್ದಿರ್ಬಹುದು?